ಮೊದಲನೇದಾಗಿ ಪರಮಾಣು ಅವಿಭಾಜ್ಯವಾದಂಥದ್ದು, ಪರಮಾಣು ಅದೃಶ್ಯವಾದಂಥದ್ದು, ಪರಮಾಣು ಅಂತಿಮವಾದಂಥದ್ದು, ಮತ್ತೆ ಎಲ್ಲಾ ಭೌತಿಕ ಕಾಯಗಳು ಸಹಿತ ಪರಮಾಣುವಿನಿಂದಲೇ ಸಂಯೋಜನೆಗೊಂಡಿವೆ ಅನ್ನುವಂಥದ್ದು. ಇದನ್ನ ನಾವು ಆಧುನಿಕ ವಿಜ್ಞಾನದ ಜೊತೆಗೆ ಅಂದ್ರೆ ಮಾಡರ್ನ್ ಸೈನ್ಸ್ ಜೊತೆ ಕಂಪೇರ್ ಮಾಡಿ ನೋಡೋಣ. ಮೊದಲನೇದಾಗಿ ಪರಮಾಣು ಅವಿಭಾಜ್ಯವಾದಂಥದ್ದು 1897ರಲ್ಲಿ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ಅನ್ನ ಇನ್ವೆಂಟ್ ಮಾಡುವವರೆಗೆ ಇಡೀ ವೈಜ್ಞಾನಿಕ ಜಗತ್ತು ಪರಮಾಣುವನ್ನ ಅವಿಭಾಜ್ಯ ಎಂದು ನಂಬಿತ್ತು. ಭಗವತ್ ಪುರಾಣದಲ್ಲಿಯೂ ಸಹಿತ ಅದೇ ವಿವರಣೆ ಇದೆ. ನಂತರ ಪರಮಾಣು ಅದೃಶ್ಯವಾದಂಥದ್ದು. ಹೌದು, ಪರಮಾಣು ಆಟಮ್ ಒಂದು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಆಗಿರುವ ಕಾರಣದಿಂದಾಗಿ ಅಂದ್ರೆ ಪರಮಾಣು ಒಂದು ಸೂಕ್ಷ್ಮ ಕಣವಾಗಿರುವುದರಿಂದ ಅದು ಅದೃಶ್ಯವಾದಂಥದ್ದು, ಅಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದಿಲ್ಲ. ಅದೇ ಆಧುನಿಕ ವಿಜ್ಞಾನದ ಪ್ರಕಾರವೂ ಸಹಿತ ಇದು ಸತ್ಯ. ನಂತರ ಪರಮಾಣು ಅಂತಿಮವಾದಂಥ ಕಣ. ಆಧುನಿಕ ವಿಜ್ಞಾನದ ಪ್ರಕಾರವೂ ಸಹಿತ ಪರಮಾಣು ಎಲ್ಲಾ ಭೌತಿಕ ವಸ್ತುಗಳ ಮೂಲಭೂತ ಅಥವಾ ಅಂತಿಮ ಕಣ ಪರಮಾಣುವೇ ಆಗಿದೆ. ನಂತರ ಎಲ್ಲಾ ಭೌತಿಕ ದೇಹಗಳು ಕೂಡ ಪರಮಾಣುವಿನಿಂದಲೇ ಸಂಯೋಜನೆಗೊಂಡಿವೆ. ಹೌದು, ಆಧುನಿಕ ವಿಜ್ಞಾನದ ಪ್ರಕಾರವೂ ಸಹಿತ ಇದು ಸತ್ಯ.